ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ನಾವು ಇವತ್ತು ಶಾರ್ಟ್ ರೈಡ್ ಹೊಂಟೀವಿ. ಇವತ್ತು ಹೋಗೋ ಪ್ಲೇಸು ಶ್ರೀ ಬೆಟ್ಟದ ಸಿದ್ದಪ್ಪಾಜಿ ದೇವಸ್ಥಾನ. ಆಲ್ಮೋಸ್ಟ್ ನಿಯರ್ ಚನ್ನರಾಯಪಟ್ಟಣ ಹತ್ತಿರ ಬರುತ್ತೆ. ಚನ್ನರಾಯಪಟ್ಟಣ ಆ್ಯಂಡ್ ಕನಕಪುರ ಮಿಡಲಲ್ಲಿ ಬರುತ್ತೆ. ಸೊ ಈಗ ಆ ಪ್ಲೇಸಿಗೆ ಹೊಂಟೀವಿ ನಾವು ಇವತ್ತು. ಅದು ಡಿಸೈಡ್ ಆಗೈತಿ. ಸೊ ಇವತ್ತಿನ ಪ್ಲೇಸ್ ಇರೋದು 80 ಕಿಲೋಮೀಟ್ರ್ ಐತಿ. ಜೆ ಪಿ ನಗರದಿಂದನೇ ಪಾಸ್ ಆಗ್ಬೇಕು ನಾವು ಈಗ ನಾವು ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಕಡೆ ಅಂತಲೇ ಬಂದೀವಿ. ಅದು ಜೆ ಪಿ ನಗರ್. ಹುಡುಗರು ನಿಂಜಾ ಬಾಯ್ ಬಂದ. ನಿಂಜಾ ಬಾಯ್ 650 ಹುಲಿ ಅಣ್ಣ, ಆರಾಮ? ನೈಸ್ ಮಸ್ತ್ ಅಣ್ಣ. ಆಲ್ ದ ವೇ ಫ್ರಮ್ ಗೋಕಾಕ ಫಾರ್ ರೈಡ್. ದಿಸ್ ಅಣ್ಣ ಕಮಿಂಗ್ ಫ್ರಮ್ ಆಲ್ ಓವರ್ ಬೆಂಗಳೂರು. ಇಲ್ಲೂ ಲಾಸ್ಟ್ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇಲ್ಲೂ ಒಂದೈತೆ. ರಿಂಗ್ ರೋಡ್ ಬರೋಕ್ಕಿಂತ ಪೈಲ ಇಲ್ಲೂ ಹಾಕ್ಸ್ಕೋಬೋದು ಪೆಟ್ರೋಲ್. ಇಲ್ಲಂತಂದ್ರೆ ಅಲ್ಲೇ ಹಾಕ್ಸ್ಕೋಬೋದು. ಈಗ ಟೀ ಪಾಯಿಂಟ್ಗೆ ಲಾಸ್ಟ್ ಟೈಮ್ ಒಂದು ಬೆಲ್ಲದ ಚಹಾ ಕುಡಿಸಿದ್ದೆ. ಭಾರಿ ಐತಿ ಚಹಾ. ಮಸ್ತ್ ಇರ್ತದೆ ಚಹಾ. ನಾ ಲೈಕ್ ಎವ್ರಿ ಟೈಮ್ ಹೋಗ್ತೀನಲ್ಲ ಈ ರೋಡಿಗೆ, ಅದೇ ಟೀ ಪಾಯಿಂಟೇ. ನಾವು ಒಂದು ಸತಿ ಅನ್ಸುತ್ತೆ ಮಸ್ತ್ ಟೀ ಪಾಯಿಂಟಿಗೆ ಹೋಗೋದು ಬೆಸ್ಟ್ ಅದ ಅಂಥೇಳಿ. ಎಲ್ಲ ಮಸ್ತ್ ಫುಲ್ ಬೈಕ್ಸ್ ಲೈನಪ್. ಇವತ್ತು ಸಂಡೇ ಹೆವಿ ರೈಡ್ ನೋಡ್ರಿ. ಇವತ್ತು ಅಂಬಸ್ ಫುಲ್ ಗಾಡಿ ಕ್ಲೀನ್ ಐತೆ. ಫೈನ್. ಇನ್ನೊಂದು KTM ಬಂತ. KTM 390 ಅಡ್ವೆಂಚರ್ ಮಸ್ತ್. ನಿಂಜಾ ಬಾಯ್ ಬಂದ. ನಿಂಜಾ ಬಾಯ್ ಸ್ಟ್ರಿಪ್ಸ್ ಹಾಕ್ಕೊಂಡಿಲ್ಲಲ್ಲ, ಹೇಳ್ಬೇಕು ನಮಗೆ. ನಾವು ಹಾಕ್ಕೊಂಡಿರಲ್ಲ ಕರೆಕ್ಟ್. ಸೊ ಆಯಿತು. ಇದೇ ಟೀ ಶ್ರೀದೇವಿ ಕಾಂಡಿಮೆಂಟ್ಸ್. ಮಸ್ತ್ ಐತೆ ಟೀ, ಭಾರಿ ಸಿಗುತ್ತೆ ಚಹಾ. ಪ್ರತಿ ಸಲ ಬಂದಾಗಂತೂ ಒಂದು 2 ಕಪ್ ಕುಡ್ದೆ ಹೋಗ್ತೀನಿ ನಾ ಅಂತೂ. ಪ್ಲೇಸು ಹಿಂದೆ ಇತ್ತ, ಮುಂದೆ ಹೋಗಿಬಿಟ್ವಿ ನಾವು ಆ್ಯಕ್ಚುಲಿ. ನನಗೆ ಯಾಕೋ ಇದೇ ರೋಡ್ ಅನ್ಸೋದೈತೆ. ಹೋ ಗಾಡಿ ಬಂದು ಬಿದ್ದೈತಲ್ಲ. ಯಾಕೋ ಗಾಡಿ ಏನದು? ವರ್ಲ್ಡ್ ಮೋಟರ್ ಸೈಕಲ್ ಡೇದಾಗ ಏನೋ ಸ್ಪೆಷಲ್ ಮಾಡ್ಬೇಕಂತ ಅನ್ಕೊಳತ್ತಿದ್ದೆ. ಮಾಡೋಕ್ಕಿಂತ ಪೈಲಾನ ಸ್ಪೆಷಲ್ ಮಾಡಿಬಿಟ್ರೆ ಗಾಡಿ. ಕಮಾನ್ ಬಾಯ್ಸ್ ಕಮಾನ್. ಗಾಡಿ ಬಂದ್ ಆಗಿಬಿಟ್ಟೈತಿ. ನಡ್ರಿ ಟೋ ಮಾಡೋಣ ಅವನು. चलो रेस्क्यू मोड ऑन विथ NS 200. भाई तेरा गाड़ी बंद करा दिया आज. अरे कल रात में सब कुछ देखा. हाँ तो आके हैप्पी मोटरिंग बोल रहा है. हाँ नहीं अच्छा हुआ यहीं पे बंद हुआ. साला वो हिल ಸ್ಟೇಷನ್ ಅಲ್ಲಿ ಮ್ಯಾಲೆ ಹತ್ತಿ ಹೋಗ್ತಿದ್ದು ಅಂದ್ರೆ ಮತ್ತೆ ತ್ರಾಸ ಇತ್ತದು. ಅಂಜನಾದ್ರಿ TVS ಅಂತ ಐತಿ ಇಲ್ಲೇ. ಈಗ 8 ಗಂಟೆ ಆಗ್ತದೆ. ಹಾ 8 ಗಂಟೆ ಆಗ್ತದೆ. ಓಪನ್ಸ್ 9:30. ಸಂಡೇ ನೋಡು ಎಷ್ಟು ದೂರ ಐತೆ ನೋಡು. 4 ಕಿಲೋಮೀಟರ್. ಇಲ್ಲೇ ಕನಕಪುರ ಊರಾಗೆ ಐತಿ. ಓಕೆ ಹಗ್ಗಾರ ತರ್ತಿದ್ದೇನ. ಸೊ ಫೈನಲಿ ಈಗ ಇಲ್ಲೇ ನಿಯರ್ ಬೈ ಕನಕಪುರ ಐತಿ ಊರ. ಅಲ್ಲಿ TVS ಶೋರೂಮ್ ಒಂದು ಐತಿ. ಆ್ಯಕ್ಚುಲಿ ಅದು 10:00 ಓಪನ್ ಆಗುತ್ತಾ.
ಬಟ್ ಫೈನ್. ಈಗ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ತೋರ್ಸತೈತೆ. ಅಲ್ಲಿ ಗಾಡಿ ಅಪಾಚಿ RTR ಸರ್ವಿಸಿಂಗ್ ಕೊಟ್ಟು ನಾ ಸ್ಕೇಪ್ ಟು ದ ಗುಡ್ ಪಾರ್ಟ್. ಇಲ್ಲಿಂದ ಗಾಡಿ ಬಂದು ಬಿದ್ದಿತ್ತು ಒಟ್ಟು ಓಕೆ. ಸೊ ಫೈನಲಿ ಒಂದು ಲೊಕೇಶನ್ ಬಂದೀವಿ. ಆ್ಯಕ್ಚುಲಿ ನಾವು ಲೊಕೇಶನ್ ಚೇಂಜ್ ಮಾಡಿಬಿಟ್ಟಿವಿ. ಸೊ ನಮ್ಮದು ಬೈಕ್ ಪಾರ್ಕ್ ಅಲ್ಲಿ ಮಾಡಿದ್ದೀವಿ. ಅಲ್ಲಿಂದ ಟೆಂಪಲ್ ಅದು, ಆದಮೇಲೆ ಸೈಡ್ ಗುಡ್ ಐತಿ. ನಮ್ಮ ಹುಡುಗರೆಲ್ಲ ಚಿಲ್ಔಟ್ ಮಾಡತ್ತಾರ. ಅಲ್ಲಿ ಥರ ಸಣ್ಣದು ಲೇಕ್ ಐತಿ. ಲೊಕೇಶನ್ ಇದೇ ಲೊಕೇಶನ್ ಇತ್ತು. ಭಾರಿ ಇತ್ತು ಪ್ಲೇಸ. ಆ ಕಡೆ ಆಜು ಬಾಜು ಕುಂತು ಚಿಲ್ಔಟ್ ಮಾಡಿ ಹೊಂಟೀವೀಗ ಬ್ಯಾಕ್ ಟು ಹೋಮ. ಒಂದು 3-4 ಹೇರ್ಪಿನ್ ಬೆಂಡ್ಸ್ ಅದಾವೆ ಇಲ್ಲಿ ಟೆಂಪಲ್ ಹೋಗ್ಬೇಕಾದ್ರೆ. ಕಂಡಿದೆ ಆ್ಯಕ್ಚುಲಿ. ಅಷ್ಟೇ ಒಂದು 3-4 ಹೇರ್ಪಿನ್ ಬೆಂಡ್ಸ್ ಅದಾವೆ. ಆ್ಯಕ್ಚುಲಿ ಮೊನ್ನೆ ಟ್ರಯಲ್ ಮಾಡ್ಬೇಕಂತೇಳಿ ಏನೋ ಶೂಟು ಸೆಟ್ಟಿಂಗ್ಸ್ ಮಾಡಿದ್ದೆ. ಆ್ಯಕ್ಚುಲಿ ಚಲೋನ ಬಂದವು. ಅದು ಫುಲ್ ಗ್ರೀನ್ರಿ, ಫುಲ್ ಲೈಟ್, ಜಾಸ್ತಿ ಲೈಟ್ ಇರೋದು ಆ ಥರ ಅಬ್ಸರ್ವ್ ಮಾಡತ್ತೈತದ. ಸೊ ಹಾಗಾಗಿ ಅದು ಅವಾಗ ಕರೆಕ್ಟ್ ಬರುತ್ತೆ. ಗುಡ್ಡ ಇಳಿತಾ ಬಂದೀವಿ. ಈಗ ಊರಿಂದ ದಾಟಿ ಮೇನ್ ರೋಡ್ ಹಿಡಿಬೇಕಾಗ. ಪ್ಲೇಸು ಆಯಿತು, ಪ್ಲೇಸು ನೋಡಿದ್ವಿ, ಲೇಕು ನೋಡಿದ್ವಿ. ಮಸ್ತ್ ಫೋಟೋ ಶೂಟ್ ಆತ. ಭಾರಿ ಫೋಟೋಸ್ ಬಂದವು ದೋಸ್ತ. ಲೇಕ್ ಬಾಜುಕ ಹಿಂದೆ ಗುಡ್ಡ ಖತರ್ನಾಕ್ ಬಂತ. ಓಕೆ, ಲೆಟ್ಸ್ ಗೋ. ಒಂದು ಎಕ್ಸಾಸ್ಟ್ ಸೌಂಡ್ ಖತರ್ನಾಕ್ ಬರತೈತಿ. ಬಟರ್ಫ್ಲೈಸ್. ಬೆಟ್ಟ, ಮಾವಿನ ಗಿಡ ಜಾಸ್ತಿ ಅದಾವೆ ಇಲ್ಲಿ. ಗುಡ್ಡಗಳು ಭಾಳ ಅದಾವು, ಮಾವಿನ ಹಣ್ಣುಗಳು, ಈ ತೆಂಗಿನಕಾಯಿ ಗಿಡ. ಹಸು, ಆಕಳ, ಎಮ್ಮೆ ಕಾಣಿಸ್ಲಿಲ್ಲ. ಹುಲಿ ಆಗ ಹೋಗ್ಬೇಕ, ಹಿಂಗೆ ಬಂದ್ಬಿಟ್ಟವು. ಪ್ಲೇಸಸ್ ಎಲ್ಲ ಮುಗೀತು ನೋಡಿ. ಆ್ಯಕ್ಚುಲಿ ಒಂದು ಆಫ್ ರೋಡ್ ಟ್ರಯಲ್ ಹೋದ್ವಿ. ಈಗ ಭಾಳ ಏನೇನೋ ಮಾಡಿದ್ವಿ. ಮೋಟರ್ ಸೈಕಲ್ ಡೇ ಇವೆಂಟ್ದಾಗ ಎಲ್ಲ ಮೆಮೊರೇಬಲ್ ಮಾಡಿ